ಮೊನ್ನೆ ದಿನ ಟಿ ನರಸೀಪುರ ತಾಲೂಕಿನ ಕೆಂಪೈನುಂಡಿ, ಅದರಲ್ಲಿ ಹಳೆ ಕೆಂಪೈನುಂಡಿ ಗ್ರಾಮದ ವಾಸಿಯಾಗಿರ್ತಕ್ಕಂಥ ಶಿವಣ್ಣ, ಅವರ ಪತ್ನಿ ನಾಗರತ್ನ, ಮಗಳು ರಕ್ಷಿತಾ, ಮೊದಲನೇ ಮಗಳು ಬೃಂದ, ಈ ಮನೆಗೆ ಇವತ್ತು ನಾನು ಭೇಟಿ ಮಾಡಿದೆ. ಸೋಮವಾರ ದಿನ ಅಂದ್ರೆ ಮೊನ್ನೆ ದಿನ ಶಿವಣ್ಣ, ನಾಗರತ್ನ, ರಕ್ಷಿತಾ ಈ 3 ಜನ ಅಮಾಯಕರು ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಯಾರು ಅಂತಂದ್ರೆ ಇದೇ ಗ್ರಾಮದ ಅಂದಾನಿ ಗೌಡ್ರ ಮಗ ಉಲ್ಲಾಸ್ ಗೌಡ. ಇವನೇ ಕಾರಣ ಅಂತ ಹೇಳಲಿಕ್ಕೆ ನನಗೆ, ಸಾರ್ವಜನಿಕರಿಗೆ, ಪೊಲೀಸರಿಗೆ, ಸಂಬಂಧಪಟ್ಟ ಎಲ್ಲರಿಗೂ ಸಾಕ್ಷಿ ಏನು ಅಂತಂದ್ರೆ ರಕ್ಷಿತಾ ಬರೆದಿರ್ತಕ್ಕಂಥ ಡೆತ್ ನೋಟ್. ನನ್ನ ಜೀವನ ಹಾಳು ಮಾಡಿದೀಯಾ, ನನ್ನ ಸಾವಿಗೆ ನೀನೇ ಕಾರಣ, ನೀನು ಅನುಭವಿಸ್ತೀಯಾ, ನಾನು ಸತ್ತ ಮೇಲೂ ನೀನು ಇದನ್ನು ಅನುಭವಿಸ್ತೀಯಾ ಅಂತ ಹೇಳಿ ಅವಳು ಡೆತ್ ನೋಟ್ ಬರೆದು ವಿಷ ಸೇವಿಸಿ 3 ಜನ ತೀರ್ಕೊಂಡಿದ್ದಾರೆ. ಈ ಕುಟುಂಬ ಈ ಗ್ರಾಮದ ಉಪ್ಪಾರ ಸಮಾಜಕ್ಕೆ ಸೇರಿದಂಥವ್ರು. ಈ ಗ್ರಾಮದಲ್ಲಿ ಉಪ್ಪಾರ ಸಮಾಜಕ್ಕೆ ಸೇರಿದಂಥವ್ರು 42 ಕುಟುಂಬಗಳಿದೆ. ಈ ಉಲ್ಲಾಸಗೌಡ ಒಕ್ಕಲಿಗ ಸಮಾಜಕ್ಕೆ ಸೇರಿದಂಥವ್ರು. ಒಕ್ಕಲಿಗರು ಇಲ್ಲಿ 300 ಕುಟುಂಬಗಳಿದ್ದಾರೆ. ಉಪ್ಪಾರರು 42 ಕುಟುಂಬಗಳಿದೆ, ಒಕ್ಕಲಿಗರು 300 ಕುಟುಂಬಗಳಿದೆ ಅಂತಂದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಡಾಮಿನೆಂಟ್ ಕಮ್ಯುನಿಟಿ ಅಂತ. ಸೊ ಈ ಅಮಾಯಕ ಸಮಾಜದ ಒಂದು ಕುಟುಂಬವನ್ನ ಸರ್ವನಾಶ ಮಾಡುವಂತ ಕೆಲಸವನ್ನ ಉಲ್ಲಾಸ್ ಗೌಡ ಮಾಡಿದ್ದಾನೆ. ಇವನ ಚೇಷ್ಟೆಗೆ, ಇದು ಇವನ ಚೇಷ್ಟೆಗೆ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಹೆಣ್ಣು ಮಗಳಿಗೆ, ರಕ್ಷಿತಾಗೆ ಮದುವೆ ಫಿಕ್ಸ್ ಆಗಿದೆ. ಇನ್ವಿಟೇಷನ್ ಕಾರ್ಡ್ಗಳನ್ನ ಹಂಚಿಕೆ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಇವನು ಸೇರ್ಕೊಂಡು ಹಂಚಿಕೆ ಮಾಡಿದ್ದಾನೆ. ಈ ಹೆಣ್ಣು ಮಗಳಿಗೆ, ರಕ್ಷಿತಾಗೆ ಎಂಗೇಜ್ಮೆಂಟ್ ಆಗುವಾಗ ಇವನೇ ನಿಂತ್ಕೊಂಡು ಮಾಡಿದ್ದಾನೆ. ಕೊನೆಗೆ ಬಂದು ನಾನೇನು ಇವಳನ್ನ, ರಕ್ಷಿತಾನ ಇಷ್ಟಪಟ್ಟಿದ್ದೀನಿ, ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾನೆ. ಅದು ಎಲ್ರಿಗೂ ದಿಗ್ಭ್ರಮೆ, ಆಶ್ಚರ್ಯ ಆಗಿದೆ. ಅದಕ್ಕೆ ಅವನು ಹೇಳ್ತಾ ಇರೋದೇನು ಅಂದ್ರೆ, ಸಾಕ್ಷಿ ಫೋಟೋ. ಗ್ರಾಮಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಈ ಕಾಲದಲ್ಲಿ ಅನೇಕ ಕಾರಣಗಳಿಗೋಸ್ಕರ ಜೊತೆಲಿ ಫೋಟೋ ತಗೊಳ್ಳೋದಿದೆ, ಸೆಲ್ಫಿ ತಗೊಳ್ಳೋದಿದೆ. ಆ ಥರದ ಫೋಟೋ ಇಟ್ಕೊಂಡು ಅದಕ್ಕೊಂದು ಲವ್ ಅಫೇರ್ನ ಕನೆಕ್ಟ್ ಮಾಡಿ ಇವರು ಪ್ರಾಣ ತೆಗೆದಿದ್ದಾರೆ. ಆ ಕಾರಣಕ್ಕೆ ಅವನು ಮಾಡಿರೋ ಚೇಷ್ಟೆ ಅಂತ ನಾನು ಹೇಳೋದು. ಅವನ ಚೇಷ್ಟೆಗೆ ಈಗ ಒಂದು ಅಮಾಯಕ ಕುಟುಂಬ ಈ ಭೂಮಿಯಿಂದ ಅಳಿಸೋಗಿದೆ. ಈಗ ಉಳಿದಿರೋಳು ಬೃಂದ ಕುಮಾರ್ ಅಂತ ಇದೇ ಗ್ರಾಮದ ಹುಡುಗನ ಜೊತೆ ಮದುವೆ ಆಗಿದೆ, 2 ಮಕ್ಕಳಿದೆ. ಅವ್ರ ಮನೇಲಿ ಹಿರಿಯ ಜೀವ ಅಂತಂದ್ರೆ ಅಜ್ಜಿ. ಬೃಂದ, ಅವಳ ಗಂಡ, ಮಕ್ಕಳು, ಅಜ್ಜಿ ಬದುಕ್ಬೇಕೀಗ. ಹೇಗೆ ಬದುಕ್ಬೇಕು ಅವರು ಅಂತ ನೋಡಿದಾಗ, ನಾನು ಇಲ್ಲಿ ಕೂತ್ಕೊಂಡು ಈ ಮನೆ ಮುಂದೆ ಕೂತ್ಕೊಂಡು ನೋಡುವಾಗ, ಇವರು ಹೊಸ ಮನೆ ಕಟ್ಕೊಂಡಿದಾರಲ್ಲ, ಸರ್ವೆ ನಂಬರ್ 150ರಲ್ಲಿ 3 ಎಕರೆ 18 ಗುಂಟೆ ಜಮೀನಿದೆ. ಇದು ಯಾರ್ದಪ್ಪ ಜಮೀನು ಅಂತ ಹೇಳಿ ನಾನು ತಹಸೀಲ್ದಾರ್ಗೆ ಫೋನ್ ಮಾಡಿ ಕೇಳಿದೆ. ದಾಖಲೆಗಳಲ್ಲಿ ಕರಿಗೌಡ ಅಂದ್ರೆ ಉಲ್ಲಾಸ್ ಗೌಡನ ತಾತ ಅವ್ರ ಹೆಸರಿದೆ. ಆದ್ರೆ ಇದನ್ನ ಕಬ್ಜಾದಲ್ಲಿ ಯಾರಿದ್ದಾರೆ, ಇದನ್ನ ಉಳುಮೆ ಮಾಡ್ತಾ ಇರೋರು ಯಾರು ಅಂತ ಕೇಳಿದಾಗ, ಶಿವಣ್ಣ ಅಂಡ್ ಫ್ಯಾಮಿಲಿ ಉಳುಮೆ ಮಾಡ್ತಾ ಇರೋರು. ಅವ್ರ ತಾಯಿ ಕಾಲದಿಂದ 30-40 ವರ್ಷದಿಂದ ಉಳುಮೆ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಅಮಾಯಕ ಕುಟುಂಬ ಆದ್ರಿಂದ ಅವರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿಲ್ಲ. ಹಾಗಾಗಿ ಈಗ ನನಗನ್ಸುತ್ತೆ, ಒಬ್ಬ ಸಮಾಜ ಸೇವಕನಾಗಿ ನನಗೇನನ್ಸುತ್ತೆ ಅಂದ್ರೆ, ಒಂದು ಇಡೀ ಕುಟುಂಬವನ್ನ ನಾಶ ಮಾಡಿರುವಂತ ಈ ಉಲ್ಲಾಸ್ ಗೌಡ
ಇವನಿಗೆ ಪನಿಷ್ಮೆಂಟ್ ಆಗಬೇಕು. ನಾನು ಇಲ್ಲಿಂದ ಕೂತ್ಕೊಂಡು DSPಗೂ ಮಾತಾಡಿದ್ದೀನಿ. ಅವನಿಗೆ ಎಂಥ ಪನಿಷ್ಮೆಂಟ್ ಆಗಬೇಕು ಅಂದರೆ ನನ್ನ ಕೊಲೆಗೆ ಇವನೇ ಕಾರಣ ಅಂತ ರಕ್ಷಿತಾ ಡೆತ್ ನೋಟ್ ಬರೆದಿರೋದ್ರಿಂದ ಇವನು ಜೈಲಿಂದ ಹೊರಗಡೆಗೆ ಬರಬಾರ್ದು. ಆ ಥರ ಶಿಕ್ಷೆ ಆಗಬೇಕು. ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತೀನಿ, FIRನ ಕರೆಕ್ಟಾಗಿ ದಾಖಲೆ ಮಾಡಿ ಚಾರ್ಜ್ ಶೀಟಲ್ಲಿ ಈಸ್ ಎನ್ ಇನ್ಸ್ಟಿಗೇಟರ್ ಟು ಮರ್ಡರ್, ಇವನ ಇನ್ಸ್ಟಿಗೇಷನ್ ಇಂದನೇ ಅವರು ಸತ್ತಿದ್ದಾರೆ. ದೇರ್ ಫೋರ್ ಈಸ್ ಎ ಮರ್ಡರರ್. ಆ ಕಾರಣಕ್ಕೆ ಇವನ್ನ ಶಾಶ್ವತವಾಗಿ ಜೈಲ್ಗೆ ಹಾಕ್ಬೇಕು. ಆ ರೀತಿ ಕಾನೂನು ಕ್ರಮವನ್ನ ಸರ್ಕಾರ ಪೊಲೀಸ್ ಇಲಾಖೆ ಕೈಗೊಳ್ಳಬೇಕು. ಮತ್ತೆ ಈ ಕುಟುಂಬಕ್ಕೆ ಬೃಂದ ಏನು ಉಳ್ಕೊಂಡಿರೋ ಬೃಂದ ಕುಮಾರ್ ಇವರ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆ ಕೂಡ ಸಿಕ್ಕಬೇಕು. ಆರ್ಥಿಕ ಭದ್ರತೆ ಸಿಕ್ಕಬೇಕು ಅಂದ್ರೆ ಈ ಜಮೀನು ಇದೆಯಲ್ಲ, 3 ಎಕರೆ 18 ಗುಂಟೆ ಜಮೀನ್ ಇದೆಯಲ್ಲ, ಈ ಜಮೀನ್ನ ಇವ್ರ ಹೆಸರಿಗೆ ಮಾಡ್ಕೊಡ್ಬೇಕು.